ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನರೇಂದ್ರ ಮೋದಿ ಕೊಟ್ಟರಲ್ಲ 2 ಸರ್ಪ್ರೈಸ್ ವಿರೋಧ ಪಕ್ಷಗಳಿಗೆ, ಅದರಲ್ಲೂ ಕಾಂಗ್ರೆಸ್ಗೆ, ಭಾರತ್ ನ್ಯಾಯ್ ಯಾತ್ರೆಗೆ ನರೇಂದ್ರ ಮೋದಿ ಅವರು ಕೊಟ್ಟಿರುವಂಥ 2 ಬಿಗ್ ಶಾಕ್ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಸದ್ಯ ಎಲ್ಲರ ಚಿತ್ತ, ಇಡೀ ದೇಶದ ಚಿತ್ತ ರಾಮ ಮಂದಿರದತ್ತ. ರಾಮ ಪ್ರಾಣ ಪ್ರತಿಷ್ಠಾಪನೆಯ ಆ ದಿನ ಜಗತ್ತಿನ ಗಮನ ಸೆಳೆಯೋ ರೀತಿಯಲ್ಲಿ ವೈಭವವನ್ನು ಜಗತ್ತಿಗೆ ಸಾರೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದೆ. ಒಂದು ಕಡೆ RSS, ಮತ್ತೊಂದು ಕಡೆ BJP ಸರ್ಕಾರ, UP ಸರ್ಕಾರ, ಕೇಂದ್ರ ಸರ್ಕಾರದ ತಯಾರಿ, ಅಯೋಧ್ಯೆಯಲ್ಲಿ ಆಗ್ತಿರುವಂಥ ಘೋಷಣೆ ಮಾಡಿರುವಂತಹ ಅಭಿವೃದ್ಧಿ ಯೋಜನೆಗಳು, ಹಾಗೆ ಯಾವ ರೀತಿ ಟೌನ್ಶಿಪ್ ಆಗಿ ಗ್ಲೋಬಲ್ ಟೂರಿಸಂ ಅಟ್ರಾಕ್ಷನ್ ಆಗಿ ಅಯೋಧ್ಯೆ ಮಾರ್ಪಾಡಾಗಲಿದೆ 10 ವರ್ಷಗಳ ಒಳಗಾಗಿ ಅನ್ನೋ ಗ್ರೀನ್ ಫೀಲ್ಡ್ ಮೆಗಾ ಪ್ರಾಜೆಕ್ಟಿಂದ ಹಿಡಿದು ಸಿಕ್ಕಾಪಟ್ಟೆ ಗಮನ ಸೆಳೀತಿದೆ. ಈಗಾಗಲೇ ಮೊದಲ ಹೆಜ್ಜೆ ಅನ್ನುವಂತೆ 15,000 ಕೋಟಿ ಬಿಗ್ ಪ್ರಾಜೆಕ್ಟನ್ನು ಈಗಲೇ ಅಲ್ಲಿ ಕೊಡುಗೆಯಾಗಿ ಕೊಟ್ಟಿದ್ದಾಗಿದೆ ನರೇಂದ್ರ ಮೋದಿ ಅವರು ಶನಿವಾರ ಲೋಕಾರ್ಪಣೆಗೊಳಿಸುವ ಮೂಲಕ. ಈ ಕಾರ್ಯಕ್ರಮದ ಸಮಯದಲ್ಲಿ ಅಯೋಧ್ಯೆಗೆ ಎಂಟ್ರಿ ಕೊಟ್ಟಂಥ ಮೋದಿ 2 ಸರ್ಪ್ರೈಸ್ ಕೊಟ್ಟಿದ್ದಾರೆ ವಿರೋಧಿಗಳಿಗೆ, ವಿರೋಧ ಪಕ್ಷಗಳಿಗೆ 2 ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಭಾರತ್ ನ್ಯಾಯ್ ಯಾತ್ರೆಗೆ ರಾಹುಲ್ ಗಾಂಧಿಯವರ ಲೆಕ್ಕಾಚಾರಕ್ಕೇನೆ ಬಿದ್ದಂಥ ಪೆಟ್ಟ ಇದು. ಆ 2 ಘಟನೆಗಳು, 2 ದೃಶ್ಯಗಳು ಯಾವ ರೀತಿ ಸಂದೇಶವನ್ನು ಕೊಟ್ಟಿದೆ ಹಾಗಾದರೆ ದೇಶಕ್ಕೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದು, ಇಕ್ಬಾಲ್ ಅನ್ಸಾರಿ, ಬಾಬ್ರಿ ಮಸೀದಿ ಮುಖ್ಯ ಅರ್ಜಿದಾರರಾಗಿದ್ದಂತಹ ಇಕ್ಬಾಲ್ ಅನ್ಸಾರಿ ಅಯೋಧ್ಯೆಯಲ್ಲಿ ನಡೆದಂಥ ಈ ರ್ಯಾಲಿ ಇದೆಯಲ್ಲ, ಭರ್ಜರಿಯಾಗಿ ಸ್ವಾಗತ ಮಾಡಿ ಪುಷ್ಪವೃಷ್ಟಿ ಮಾಡ್ತಾರೆ ಇಕ್ಬಾಲ್ ಅನ್ಸಾರಿ ಅವರು. ಯಾರಿವರು? ಬಾಬ್ರಿ ಮಸೀದಿಯ ಮುಖ್ಯ ಅರ್ಜಿದಾರರು. ಇವತ್ತು ಅಯೋಧ್ಯೆಯಲ್ಲಾಗಿರುವ ಬದಲಾವಣೆ ನೋಡಿ, ಜನರ ಜೀವನ, ಆ ಇಡೀ ಪ್ರದೇಶದಲ್ಲಾಗಿರುವಂತಹ ಬದಲಾವಣೆ, ಅಭಿವೃದ್ಧಿಯನ್ನು ನೋಡಿ ಮನಪರಿವರ್ತನೆ ಮಾಡಿಕೊಂಡು ನರೇಂದ್ರ ಮೋದಿ ಅವರಿಗೆ ಜೈ ಅಂತ ಹೇಳಿ ಸ್ವಾಗತ ಮಾಡಿ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ ನೋಡಿ, ಅವರು ಆಡಿರುವ ಮಾತುಗಳನ್ನು ಕೇಳಿಸ್ಕೊಳ್ಬಹುದು ನಾವು. ಈ ಅಯೋಧ್ಯೆ ಮಹಾನಗರಿಯಾಗಿ ಮಾರ್ಪಟ್ಟಿದೆ, ಹೀಗಾಗಿ ನಾನು ಮನಪೂರ್ವಕವಾಗಿ ಸ್ವಾಗತ ಮಾಡೋದಕ್ಕೆ ಇಷ್ಟಪಡ್ತಿದ್ದೀನಿ. ಇಷ್ಟೇ ಅಲ್ಲ, ಜನವರಿ 22ನೇ ತಾರೀಕು ನಡೆಯುವಂಥ ಶ್ರೀರಾಮ ಮಂದಿರ ಉದ್ಘಾಟನಾ, ರಾಮ ಪ್ರಾಣ ಪ್ರತಿಷ್ಠಾಪನಾ ದಿನ ಯಾತ್ರಾರ್ಥಿಗಳು ಬರ್ತಾರಲ್ಲ, ಅವರೆಲ್ಲರಿಗೂ ಉಚಿತ ವಸತಿ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಿದ್ಧ ನಾನು ಅಂತ ಇಕ್ಬಾಲ್ ಅನ್ಸಾರಿ ಅವರು ಅನೌನ್ಸ್ ಮಾಡಿರೋದು. ಇದಲ್ವಾ ನಿಜವಾದ ಸಾಮರಸ್ಯ ಅಂದರೆ? ಅಭಿವೃದ್ಧಿಯ ಮೂಲಕ ಬದಲಾವಣೆ ತರೋದು ಅಂದರೆ ಇದಲ್ವಾ ಅಂತ BJPಗರು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಶೇರ್ ಮಾಡ್ತಿದ್ದಾರೆ. MP ಗಳು, ಕೇಂದ್ರ ಸಚಿವರುಗಳು ಇದೊಂದು ದೃಶ್ಯವನ್ನು ದೇಶದ ಮುಂದಿಟ್ಟು ಅತಿ ದೊಡ್ಡ ಸಂದೇಶವನ್ನೇ ಕೊಡ್ತಿದ್ದಾರೆ. ಅಯೋಧ್ಯೆಯಲ್ಲಿ ಬರೀ ರಾಮ ಮಂದಿರ ಆಗಿಲ್ಲ, ಯಾವ ರೀತಿ ಬದಲಾವಣೆಯೂ ಆಗಿದೆ, ಅದೆಷ್ಟೋ ತಲೆಮಾರುಗಳಿಂದ ಆಗದಿರುವಂತಹ ಬದಲಾವಣೆ ಯಾವ ರೀತಿ ಇವತ್ತು ಆಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಿದ್ದಾರೆ ಈ ದೃಶ್ಯದ ಮೂಲಕ. ಸೊ ಇದು ಬಹುದೊಡ್ಡ ಸರ್ಪ್ರೈಸ್. ಯಾಕಿದು ಸರ್ಪ್ರೈಸ್ ಅಂದರೆ, ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ದಿನಕ್ಕೆ ಬರಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಿರುವಂತಹ ಕಾಂಗ್ರೆಸ್ಗೆ ಬರಬಹುದು, ಆ ದಿನ ಬರಬಹುದು. ಬಟ್ ಯಾಕೆ ಯೋಚನೆ ಮಾಡ್ತಿದ್ದಾರೆ ಅಂದರೆ, ಬಂದರೆ ತಪ್ಪು ಸಂದೇಶ ಹೋಗಬಹುದು, ಬರದೇ ಇದ್ದರೆ ಏನು ಸಂದೇಶ ಹೋಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೈ ಮುಳುಗಿದೆ. ಹಾಗೆ ಇಂಡಿ ಕೂಟದ ಬಹುತೇಕರು ನಾವು ಅಲ್ಲಿ ಬರಲ್ಲ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಈ ಹೊತ್ತಲ್ಲಿ ಬಾಬ್ರಿ ಮಸೀದಿ ಮುಖ್ಯ ಅರ್ಜಿದಾರ ಕೊಟ್ಟಿರುವ ಈ ಸಂದೇಶ, ನಾನೇ ಎಲ್ಲರಿಗೂ ಉಚಿತ ವ್ಯವಸ್ಥೆ ಮಾಡಿಕೊಡ್ತೀನಿ ಅವತ್ತು ಅಂತ, ಇದು ಅತ್ಯಂತ ದೊಡ್ಡ ಸರ್ಪ್ರೈಸ್ ಮೋದಿ ಕಾರ್ಯಕ್ರಮದ ದಿನ ಅಲ್ಲಿ ಕಂಡು ಬಂದಿದ್ದು. ಮತ್ತೆ ಈ ಬೆಳವಣಿಗೆ ಕಾರಣ ಆಗಿದ್ದು ನರೇಂದ್ರ ಮೋದಿಯವರ ಅಭಿವೃದ್ಧಿ ಯೋಜನೆ ಅಂತ ಅಲ್ವಾ ಅವರೇ ಹೇಳ್ತಾ ಇರೋದು ಇಕ್ಬಾಲ್ ಅನ್ಸಾರಿ. ಇದು ಮೊದಲನೇ ಸರ್ಪ್ರೈಸ್. 2ನೇ ಸರ್ಪ್ರೈಸ್ ಏನು ಅಂತ ಕೇಳಿದ್ರೆ, ಮಾಂಜಿ ಮನೆಗೆ ವಿಸಿಟ್ ಕೊಟ್ಟಿರೋದು. ಉಜ್ವಲ ಯೋಜನೆ ಫಲಾನುಭವಿ ಮನೆಗೆ, ದಲಿತ ಕಾಲನಿಯ ಮನೆಯೊಂದಕ್ಕೆ ಸರ್ಪ್ರೈಸ್ ವಿಸಿಟ್ ಕೊಟ್ಟು ತುಂಬ ಚೆನ್ನಾಗಿತ್ತು, ಟೇಸ್ಟು, ಸಕ್ಕರೆ ಜಾಸ್ತಿ ಇತ್ತು ಅಂತ ಮಾತನಾಡಿ ಬರ್ತಾರೆ ನರೇಂದ್ರ ಮೋದಿ ಅವರು. ಇದೆಲ್ಲದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಸಹಜವಾಗಿರ್ತವೆ. ಭಾರತ್ ನ್ಯಾಯ್ ಯಾತ್ರೆ ಮಾಡೋದಕ್ಕೆ ಹೊರಟಿರುವಂಥ ರಾಹುಲ್ ಗಾಂಧಿಯವರು ಸಹಜವಾಗಿ ಅವರ ಇಮೇಜ್ ಮೇಕ್ ಓವರ್, ರಾಜಕೀಯ ಲೆಕ್ಕಾಚಾರ, ಪಕ್ಷಕ್ಕೆ ಬಲ ತುಂಬುವ ಉದ್ದೇಶವನ್ನು ಹೇಗೆ ಇಟ್ಕೊಂಡಿರ್ತಾರೋ ನರೇಂದ್ರ ಮೋದಿ ಅವರು ಕೂಡ ಅದೇ ರೀತಿಯಲ್ಲಿ ಒಂದು ವಿಸಿಟ್ ಹಾಕ್ತಾರೆ ಅಥವಾ ಏನೋ ಒಂದು ರ್ಯಾಲಿ ಮಾಡ್ತಾರೆ ಅಂದರೆ ಅದರ ಜೊತೆಗೆ ಸಹಜವಾಗಿ ರಾಜಕೀಯ ಪಕ್ಷದವರು ರಾಜಕೀಯ ಲೆಕ್ಕಾಚಾರ ಬೆರೆಸೇ ಇರ್ತಾರೆ. ಹಾಗಾದರೆ ಇದೊಂದು ಭೇಟಿ ಭಾರತ್ ನ್ಯಾಯ್ ಅನ್ನುವಂಥ ಬಹುದೊಡ್ಡ ಪ್ರಾಜೆಕ್ಟ್ಗೆ ಕೊಟ್ಟಂತಹ ಮಾಸ್ಟರ್ ಸ್ಟ್ರೋಕ. ಏನು ಹೇಳೋಕೆ ಹೊರಟಿದ್ದಾರೆ
ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮದ ಮೂಲಕ ಮಣಿಪುರದಲ್ಲಿ ಶುರು ಮಾಡ್ತಾ ಇದ್ದಾರೆ. ಅಹಿಂಸೆ ವಿರುದ್ಧ, ಶಾಂತಿಯ ವಿರುದ್ಧ ತೊಡೆತಟ್ಟಿ ದೇಶದ ವಿವಿಧ 14 ರಾಜ್ಯಗಳಲ್ಲಿ ಈ ಯಾತ್ರೆ ಸಾಗುತ್ತೆ. ದಲಿತರ ಪರವಾಗಿ, ಹಿಂದುಳಿದ ಪರವಾಗಿ, ಹಾಗೆ ಮುಸಲ್ಮಾನರ, ಅಲ್ಪಸಂಖ್ಯಾತರ ಪರವಾಗಿ ಧ್ವನಿ ಎತ್ತಲಿದ್ದಾರೆ. ನ್ಯಾಯ ಬೇಕು, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗಲಿ, ಎಲ್ಲರಿಗೂ ಸಮಾನವಾದ ನ್ಯಾಯ ಸಿಗಲಿ ಅಂತಲ್ವ ಈ ಭಾರತ ನ್ಯಾಯ ಯಾತ್ರೆಯ ಉದ್ದೇಶ. ಆದರೆ ಈ ಅತಿ ದೊಡ್ಡ ಯಾತ್ರೆ ಶುರುವಾಗೋದಕ್ಕಿಂತ ಮುನ್ನವೇ ಮೋದಿ ಇದೊಂದು ವಿಸಿಟ್ ಮೂಲಕ ದಲಿತ ಕಾಲೋನಿಯ ಮಹಿಳೆಯೊಬ್ಬರ ಮನೆಗೆ ವಿಸಿಟ್ ಕೊಡುವ ಮೂಲಕ ಬಿಗ್ ಮೆಸೇಜ್ ಕೊಟ್ರ ದೇಶಕ್ಕೆ, ದಲಿತರಿಗೆ, ಹಿಂದುಳಿದವರಿಗೆ ಮತ್ತು ಭಾರತ ನ್ಯಾಯ ಯಾತ್ರೆಯ ವಿರುದ್ಧ ಬಿಜೆಪಿಯ ಮಾಸ್ಟರ್ ಪ್ಲಾನ್ ಅಂತೆಯೂ ಇದು ಕಂಡು ಬರ್ತಾ ಇದೆ. ಸೊ ಮೋದಿ ಅಯೋಧ್ಯ ವಿಸಿಟ್ ಸಂದರ್ಭದ ಆ 2 ದೃಶ್ಯ, 2 ಸರ್ಪ್ರೈಸ್ ಮತ್ತು ವಿರೋಧ ಪಕ್ಷಗಳಿಗೆ 2 ಅತಿ ದೊಡ್ಡ ಆಘಾತಗಳು ಅಂತಾನೆ ಈಗ ಕಂಡು ಬರ್ತಾ ಇರೋದು. ಬಿಜೆಪಿ ಇದನ್ನ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಸಂಭ್ರಮಿಸ್ತಾ ಇರೋದು. ಈ 2 ದೃಶ್ಯಗಳನ್ನ ಯಾವ ರೀತಿ ಬದಲಾವಣೆ ಸಾಧ್ಯವಾಗಿದೆ ನಿಜಕ್ಕೂ ಅವರ ಬದುಕಲ್ಲಿ. 2 ಪ್ರತ್ಯೇಕ ದೃಶ್ಯಗಳು ಜನರಿಗೆ ಅಭಿವೃದ್ಧಿಯ ಮೂಲಕ ಮಾತ್ರ ನಿಜವಾದ ಬದಲಾವಣೆಯನ್ನ, ನಿಜವಾದ ನ್ಯಾಯವನ್ನ ತಂದು ಕೊಡೋದಿಕ್ ಸಾಧ್ಯ ಅಂತ ಸಂದೇಶವನ್ನು ಸಾರೋದಕ್ಕೆ ಈಗ ಬಿಜೆಪಿ ನಿಂತು ಬಿಟ್ಟಿದೆ. ಅಯೋಧ್ಯೆಯಲ್ಲಿ ನಿಂತು ಕಾಂಗ್ರೆಸ್ನ ಗ್ಯಾರಂಟಿಯನ್ನ ಕುಟುಕಿದಂತೆ ಮಾತನಾಡಿದ್ರು ನರೇಂದ್ರ ಮೋದಿ. ಮೋದಿ ಗ್ಯಾರಂಟಿ ಅಂದ್ರೆ ಏನು ಅನ್ನೋದು ಈಗ ಅರ್ಥ ಆಗಿದೆ. ಮೋದಿ ಗ್ಯಾರಂಟಿ ಕೊಡ್ತಾರೆ ಅಂದ್ರೆ ಅದು ಮಾಡುವಂಥದ್ದಾಗಿರುತ್ತೆ, ಮಾಡೇ ತೋರಿಸ್ತೀವಿ. ಕೊಟ್ಟ ಮಾತು ಉಳಿಸ್ಕೊಳ್ಳೋದು ಅಂದ್ರೆ ಏನು ಅನ್ನೋದಕ್ಕೆ ಅಯೋಧ್ಯೆಯೇ ಸಾಕ್ಷಿ ಅಂತಾರೆ. ಅವರು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದ್ರ, ರಾಮ ಮಂದಿರದ ಬಗ್ಗೆ ಮಾತಾಡಿದ್ರ, ಯಾವುದಾದ್ರೂ ಇರಲಿ, ಅಯೋಧ್ಯೆಯಲ್ಲಿ ಬಂದು ನೋಡಿದ್ರೆ ಗೊತ್ತಾಗತ್ತೆ ನಾವು ಆಡಿದ್ದನ್ನ ಮಾಡಿ ತೋರಿಸ್ತೀವಿ ಅನ್ನುವ ಅತಿ ದೊಡ್ಡ ಸಂದೇಶವನ್ನ ಕೊಟ್ಟು 22ನೇ ತಾರೀಕು ಮನೆ ಮನೆಯಲ್ಲೂ ದೀಪಾವಳಿ ಮಾಡಿ ಅನ್ನೋ ಸಂದೇಶವನ್ನ ಕೊಟ್ರು. ಸೊ ಇದು ಒಂದು ಕಾರ್ಯಕ್ರಮ ಈ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಕಮಲ ಪಡೆಗೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.